ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಬ್ಯಾಂಕ್ನಲ್ಲಿ ಜಾಬ್ ಸರ್ಚ್ ಮಾಡ್ತಾ ಇದ್ದರೆ IBPSನಿಂದ ಬ್ಯಾಂಕ್ನಲ್ಲಿ ಕಾಲ್ಫರ್ಮ್ ಮಾಡಿದ್ದಾರೆ. ಈ ಹುದ್ದೆಗಳಿಗೆ ಪುರುಷರು, ಮಹಿಳೆಯರು ಅರ್ಜಿ ಸಲ್ಲಿಸಲು ಅವಕಾಶವಿದೆ ಮತ್ತು ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಬಹುದು. ಇದಕ್ಕೆ ಯಾರೆಲ್ಲ ಅರ್ಜಿ ಹಾಕಬೇಕಾಗುತ್ತೆ, ನೆಕ್ಸ್ಟ್ ಇದರ ಪ್ರೊಸೆಸ್ ಏನು, ಏಜ್ ಲಿಮಿಟ್ ಏನು, ಇದರ ಅಪ್ಲಿಕೇಶನ್ ಫೀಸ್ ಎಷ್ಟು, ಕೊನೆಯ ದಿನಾಂಕ ಯಾವುದು, ಪ್ರಾರಂಭದ ದಿನಾಂಕ ಯಾವುದು, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ಇದು ಬಂದ್ಬಿಟ್ಟು 2027 ಮತ್ತು 28ನೇ ವೇಕೆನ್ಸಿ ಅಪ್ಲಿಕೇಶನ್. ಸ್ಟಾರ್ಟ್ ದಿನಾಂಕ 1 ಆಗಸ್ಟ್ 2026ರಿಂದ 21 ಆಗಸ್ಟ್ 2026ವರೆಗೆ ಕಾಲಾವಕಾಶ ನೀಡಿದ್ದಾರೆ. ಇದು ಕೇವಲ 20 ದಿನಗಳ ಕಾಲಾವಕಾಶ ಮಾತ್ರ ಇರುವ ಕಾರಣ ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಎಲ್ಲರೂ. ನೆಕ್ಸ್ಟ್ ನೋಡ್ತಾ ಬಂದರೆ ಎಕ್ಸಾಮ್ ಕಂಡಕ್ಟ್ ಮಾಡೋದು ಸೆಪ್ಟೆಂಬರ್ 2026ಕ್ಕೆ. ನೆಕ್ಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಬಂದ್ಬಿಟ್ಟು ಅಕ್ಟೋಬರ್ 2026ಕ್ಕೆ. ನೆಕ್ಸ್ಟ್ ಎಕ್ಸಾಮ್ ಇನ್ ಮೈನ್ಸ್ ಎಕ್ಸಾಮ್ ನೋಡಿ ಸ್ನೇಹಿತರೆ, ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಯಾವಾಗಲೂ ಮೈನ್ಸ್ ಎಕ್ಸಾಮ್ ಕಂಪಲ್ಸರಿ. ಎಕ್ಸಾಮ್ ಬಂದ್ಬಿಟ್ಟು ಡಿಸೆಂಬರ್ 2026ರಲ್ಲಿ ನಿಮಗೆ ಮೈನ್ಸ್ ಎಕ್ಸಾಮ್ ಇರುತ್ತೆ. ನೋಡಿ ಸ್ನೇಹಿತರೆ, IBPSನಲ್ಲಿ ಪಾರ್ಟಿಸಿಪೇಟಿಂಗ್ ಮಾಡಿದಂಥ ಬ್ಯಾಂಕ್ಗಳು ಇಲ್ಲಿ ಲಿಸ್ಟ್ ಇದೆ. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಸಿಂಧ್ ಬ್ಯಾಂಕ್, UCO ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಮತ್ತು ಇತರೆ ಬ್ಯಾಂಕ್ಗಳು ಇಲ್ಲಿ ಸೇರಿಕೊಂಡಿದ್ದಾವೆ. ನೋಡಿ ಸ್ನೇಹಿತರೆ, ನೀವು ನಾಳೆ ಸೆಲೆಕ್ಷನ್ ಆದಮೇಲೆ ನಿಮ್ಗೆ ಯಾವ್ಯಾವ ಥರ ಸ್ಯಾಲ್ರಿ ಕೊಡ್ತಾರೆ ಅಂತ ಇಲ್ಲಿ ಲಿಸ್ಟ್ ಇದೆ, ನೋಟ್ ಡೌನ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಅಪ್ಲಿಕೇಶನ್ ಹಾಕಲು ನಿಮಗೆ ಮಿನಿಮಮ್ ವಯಸ್ಸು 20 ವರ್ಷ, ಮ್ಯಾಕ್ಸಿಮಮ್ 28 ವರ್ಷಗಳ ಕಾಲಾವಕಾಶ. ಈ ಡೇಟ್ ಬಂದ್ಬಿಟ್ಟು 2/8/1998ರಿಂದ 1/8/2006 ಒಳಗೆ ಜನಿಸಿದಂಥವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋಕೆ ಅಲೋ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ ಏನಿದೆ. ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು SC ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ 10 ವರ್ಷ. ನೋಡಿ ಸ್ನೇಹಿತರೆ, ಕೊನೆಯದಲ್ಲಿ ಡೈವರ್ಸ್ಡ್ ವುಮೆನ್ ಆ್ಯಂಡ್ ವುಮೆನ್ ಲೀಗಲಿ ಸಪರೇಟೆಡ್ ಫ್ರಾಮ್ ದೇರ್ ಹಸ್ಬೆಂಡ್ಸ್ ಹೂ ಹ್ಯಾವ್ ನಾಟ್ ರಿಮ್ಯಾರಿಡ್. ಅಂದ್ರೆ ಏನು ಸ್ನೇಹಿತರೆ, ಯಾರು ಮದುವೆಯಾಗಿ ತನ್ನ ಗಂಡನಿಂದ ದೂರವಿದ್ದು ಡೈವರ್ಸ್ ಆದಂಥ ಮಹಿಳೆಯರಿಗೆ ಹೆಚ್ಚಿನ ಕಾಲಾವಕಾಶ ನೀಡಬೇಕೆಂದು IBPSನವರು ಜನರಲ್ ಕ್ಯಾಟಗರಿ ಇದ್ದಂಥ ಮಹಿಳೆಯರಿಗೆ 35 ವರ್ಷ, OBC ಇದ್ದಂಥ ಮಹಿಳೆಯರಿಗೆ 38 ವರ್ಷ, SC ST ಅವರಿಗೆ 40 ವರ್ಷಗಳನ್ನು ಸಡಿಲಿಕೆಯನ್ನು ನೀಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಪ್ರಿಲಿಮ್ಸ್ ಎಕ್ಸಾಮ್ನ ಸಿಲೆಬಸ್. ಇಂಗ್ಲೀಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ. ಟೋಟಲ್ 100 ಮಾರ್ಕ್ಸ್ಗೆ 60 ನಿಮಿಷಗಳ ಕಾಲಾವಕಾಶ ನೀಡಿರುತ್ತಾರೆ. ನೀವೇನಾದರೂ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆದಮೇಲೆ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮೇನ್ಸ್ ಎಕ್ಸಾಮ್ ಯಾವ ಥರ ಇರುತ್ತೆ ನೋಡ್ತಾ ಹೋಗೋಣ. ಮೇನ್ಸ್ ಎಕ್ಸಾಮ್ನ ಇದು ಸಿಲೆಬಸ್ ನೋಡ್ಕೊಳ್ಳಿ ದಯವಿಟ್ಟು. 200 ಮಾರ್ಕ್ಸ್ಗೆ 125 ನಿಮಿಷಗಳ ಕಾಲಾವಕಾಶ ನೀಡಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಯಾವ್ಯಾವ ಬ್ಯಾಂಕ್ನಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಕರ್ನಾಟಕದ ಎಲ್ಲ ಬ್ಯಾಂಕ್ಗಳ ಲಿಸ್ಟು. ಬ್ಯಾಂಕ್ ಆಫ್ ಬರೋಡದಿಂದ ಟೋಟಲ್ 180 ಪೋಸ್ಟ್, ಬ್ಯಾಂಕ್ ಆಫ್ ಇಂಡಿಯಾದಿಂದ 40 ಪೋಸ್ಟ್, ಅತಿ ಹೆಚ್ಚು ಕರೆದಂಥ ಕೆನರಾ ಬ್ಯಾಂಕ್ ನೋಡ್ಕೊಳ್ಳಿ 800 ಪೋಸ್ಟ್ಗಳನ್ನು ಕರೆದಿರುತ್ತಾರೆ. ಕರ್ನಾಟಕದಲ್ಲಿ ಎಕ್ಸಾಮ್ ನಡೀತಕ್ಕಂಥ ಪ್ರಿಲಿಮ್ಸ್ ಎಕ್ಸಾಮ್ ನಡೆಸಬೇಕಾದಂಥ ಸೆಂಟರ್ಗಳು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಧಾರವಾಡ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ. ಇವು ಪ್ರಿಲಿಮ್ಸ್ ಎಕ್ಸಾಮ್ ನಡೆಸಬೇಕಾದಂಥ ಸ್ಥಳಗಳು. ನೆಕ್ಸ್ಟು ಮೈನ್ಸ್ ಎಕ್ಸಾಮ್ಗಳು ಬೆಂಗಳೂರು, ಬೆಳಗಾವಿ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಇಲ್ಲಿ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ. ನೋಡಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ವಿಷಯ. ಕರ್ನಾಟಕದಲ್ಲಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಮಾತನಾಡಲು, ಬರೆಯಲು, ಓದಲು ಕಡ್ಡಾಯವಾಗಿ ಕನ್ನಡ ಬರಲೇಬೇಕು. ಇನ್ ಕೇಸ್ ನಮಗೆ ಬೇರೆ ಭಾಷೆ ಬರುತ್ತೆ, ನಾನು ಬೇರೆ ರಾಜ್ಯಕ್ಕೂ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳ್ತಾ ಇದ್ರಿ. ಸರಿ, ನೀವು ಬಿಹಾರ್ಗೂ ಹಾಕ್ಬೋದು, ಛತ್ತೀಸ್ಗಢಕ್ಕೂ ಹಾಕ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ, ನೀವೇನಾರ ಛತ್ತೀಸ್ಗಢಗೆ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಅಲ್ಲಿರ್ತಕ್ಕಂಥ ಆಡಳಿತ ಭಾಷೆ ಕಂಪಲ್ಸರಿಯಾಗಿ ಓದಲಿಕ್ಕೆ, ಬರೆಯಲಿಕ್ಕೆ, ಮಾತನಾಡಲಿಕ್ಕೆ ಬರಬೇಕು. ಹಾಗಾಗಿ ನಮ್ಮ ಕರ್ನಾಟಕದ ಎಲ್ರಿಗೂ ಕರ್ನಾಟಕದಲ್ಲಿ ಕನ್ನಡ ಬರುವ ಕಾರಣ ಕನ್ನಡಕ್ಕೆ ಹಾಕಿದರೆ ಉತ್ತಮ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್ OBC ಅವರಿಗೆ 850 ಆದರೆ SC ST ಮತ್ತು ಹ್ಯಾಂಡಿಕ್ಯಾಪ್ಟ್ ಅವರಿಗೆ 175 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ನೋಡಿ ಸ್ನೇಹಿತರೆ, ನೋಟಿಫಿಕೇಶನ್ 74 ಪೇಜ್ ಇರುವ ಕಾರಣ ನಾನು ಮೇನ್ ಇರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಮಾತ್ರ ಹೇಳಿದ್ದೀನಿ. ನೆಕ್ಸ್ಟ್ ನೀವೇನಾದರೂ ಅಪ್ಲಿಕೇಶನ್ ಹೋಗುವಾಗ ಪೂರ್ತಿ ನೋಟಿಫಿಕೇಶನ್ ಓದ್ಕೊಂಡೆ ಸರಿಯಾಗಿ ಅಪ್ಲಿಕೇಶನ್ ಹಾಕಿ. ಇನ್ ಕೇಸ್ ಏನೇ ಪ್ರಾಬ್ಲಮ್ ಆದರೂ ಬ್ಯಾಂಕ್ನವರು ಅಲೋ ಮಾಡಲ್ಲ. ಹಾಗಾಗಿ ಕರೆಕ್ಟಾಗಿ ನೋಟಿಫಿಕೇಷನ್ ಓದಿಕೊಂಡು ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕೋದು ಹೇಗೆ,
ಏನು ಅಂತ ಮುಂದಿನ ವೀಡಿಯೋಗಳಲ್ಲಿ ಸಾಧ್ಯವಾದರೆ ಫೋನ್ನಲ್ಲೇ ಅಪ್ಲಿಕೇಶನ್ ಹಾಕುವುದು ಅಂತ ಹೇಗೆ ಅಂತ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. ಹಾಗೆ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ.